ಪ್ರಕಾಶ್ ಪ್ರಕಾಶ್ ವಿಕ್ರಮ್ ನೀವಾ ಬನ್ನಿ ಕೂತ್ಕೊಳ್ಳಿ. ಪ್ರಕಾಶ್ ಮನೇಲಿ ಇಲ್ವಾ? ಅವ್ರಿಲ್ಲ, ಬಿಸ್ನೆಸ್ ಟ್ರಿಪ್ ಅಂತ ಬ್ಯಾಂಗ್ಳೂರ್ ಹೋಗಿದ್ದಾರೆ. ಅಕ್ಕ ಬಾವ ಕೂಡ ಹೊರಗಡೆ ಹೋಗಿದ್ದಾರೆ. ಮೇ ಬಿ ನಾನು ಅಭಿ ಬರೋಕೆ 1 ವಾರ ಆಗ್ಬೋದು ಅನ್ಸುತ್ತೆ. ಕೂತ್ಕೊಳ್ಳಿ. ಸರಿ, ನಾನು ಇನ್ನು ಬರ್ತೀನಿ. ಯಾಕೆ? ಕೂತ್ಕೊಳ್ಳಿ. ಪ್ರಕಾಶ್ ಬೇರೆ ಮನೇಲಿಲ್ಲ, ನಿಮ್ಮ ಅಕ್ಕ ಬಾವ ಕೂಡ ಇಲ್ಲಿಲ್ಲ. ಹೀಗಿರ್ಬೇಕಾದ್ರೆ ನಾನು ನೀವು ಏಕಾಂತಲಿದ್ರೆ ಛೇ ಸರಿ. ಎಷ್ಟೇ ಮಿನಿ, ಡೋಂಟ್ ವರಿ, ಅದಕ್ಕೆಲ್ಲ ಥಿಂಕ್ ಮಾಡಬೇಡಿ. ನೀವು ಎಷ್ಟೊಂದು ಸರಿ ನಮ್ಮ ಮನೆಗೆ ಬಂದಿದ್ದೀರಾ, ನಿಮ್ಮನ್ನ ಗ್ರೀಟ್ ಕೂಡ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಬಿಕಾಸ್ ಪದ್ಮ ಯಾವಾಗಲೂ ನನ್ನ ಜೊತೆನೇ ಇರ್ತಿದ್ಲಲ್ವಾ. ನೀವು ಅದು ಅಲ್ಲದೆ ನನ್ನ ಗಂಡನ ಕ್ಲೋಸ್ ಫ್ರೆಂಡು, ಬೆಸ್ಟ್ ಫ್ರೆಂಡ್, ಪ್ರಾಣ ಸ್ನೇಹಿತರು ಅಂತ ನನ್ನ ಮನೆಯವ್ರು ಯಾವಾಗಲೂ ಹೇಳ್ತಿರ್ತಾರೆ. ನಿಮಗೋಸ್ಕರ ಒಂದು ಕಾಫಿ ಮಾಡ್ಕೊಡ್ತೀನಿ, ಪ್ಲೀಸ್ ಕುತ್ಕೋತೀರಾ? ನೀವಿಷ್ಟು ಹೇಳಿದ್ಮೇಲೆ ಖಂಡಿತ ಕೊಡೋದು ಹೋಗ್ತೀನಿ. ಜಸ್ಟ್ ಮಿನಿಟ್ ಸರ್. ನಾ ರಚಿಸಿರುವ ಚಕ್ರವ್ಯೂಹದ ಮೊದಲ ಬಲಿ ಈ ಸುಧಾ. ಅವಳ ಕಣ್ಣುಗಳು ಹೇಳುತ್ತಿವೆ ನನ್ನ ಕಾಮದ ಆಸೆಯನ್ನು ತೀರಿಸೆಂದು. ಈ ಅರಗಿನಿಯ ಅರಮನೆಯಲ್ಲಿ ನಾ ಮನೆ ಮಾಡಲೇಬೇಕು. ಮಾತಿನ ಮಂತ್ರದಿಂದ ಉಪ್ಪನ್ನೇ ಉಣಿಸಿರುವೆ, ನೀರ್ ಕುಡಿತಾಳ, ಕಾದ್ ನೋಡ್ತೀನಿ. ಹಿಂದೆ ಇದ್ದೀರಲ್ಲ, ಕೂತ್ಕೊಳ್ಳಿ ಅಂದಿದೆ. ಪರವಾಗಿಲ್ಲ. ಸುಮ್ಮನೆ ನಿಮ್ಗೆ ತೊಂದರೆ ಕೊಟ್ಟೆ ಅನ್ಸುತ್ತೆ. ಐ ಆಮ್ ವೆರಿ ಸಾರಿ. ಇಟ್ಸ್ ಓಕೆ, ಇಟ್ಸ್ ಮೈ ಪ್ಲೆಜರ್. ಹೇಗಿದೆ ನಿಮ್ ಮ್ಯಾರಿಡ್ ಲೈಫ್? ಹೇಗೆ ಅಂತ ಹೇಳೋದು, ಮದುವೆ ಆದಾಗಿಂದ ನನ್ನ ಗಂಡು ನನಗಿಂತನೂ ಬಿಸ್ನೆಸ್ ಮೇಲೆ ಗಮನ ಜಾಸ್ತಿ. ಅಣ್ಣ ಮೈ ಕೆಲಸ ಮಾಡ್ತಾ ಇಲ್ಲ ಅಣ್ಣ. ಮದುವೆ ಆದಾಗಿಂದ ನನ್ನ ಗಂಡಂಗಂತೂ ಬಿಸ್ನೆಸ್ ಮೇಲೆ ಗಮನ. ನನ್ನನ್ನ ಹೇಗಿದ್ಯಾ ಏನು ಅಂತ ವಿಚಾರಿಸೋ ಕೂಡ ಅವ್ರು ಕುರ್ಸೋತಿರೋದಿಲ್ಲ. ನಾನು ಬೇಕು ಬೇಡಗಳನ್ನ ಅವ್ರು ಕೇಳೋದೇ ಇಲ್ಲ. ನನ್ನ ಅಕ್ಕ ಬಾವನೋ ಅವ್ರಿಗಂತೂ ನಾನು ಅಷ್ಟಕ್ಕಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಈ ದರಿದ್ರ ಮನೇಲಿ ರೆಕ್ಕೆ ಮುರಿದಿರೋ ಅಕ್ಕಿ ತರ ಒಂಟಿಯಾಗಿ. ಐಮ್ ಸೋ ಸಾರಿ, ನಾನು ಏನೇನೋ ಹೇಳ್ಬಿಟ್ಟೆ. ಬೈ ದ ಬೈ, ಕಾಫಿ ಹೇಗಿದೆ? ಕಾಫಿಗಿಂತ ಕಾಫಿ ಮಾಡಿರೋ ಈ ನಿಮ್ಮ ಕೈಗುಣನೆ ತುಂಬಾ ಚೆನ್ನಾಗಿದೆ. ಮನಸ್ಸಿಗೆ ಹತ್ತಿರವಾದರೂ ಹೇಗೆ ಮಾಡಿದ್ರೋದು ತುಂಬಾ ಚೆನ್ನಾಗಿರುತ್ತೆ. ಈ ನಿಮ್ಮ ಸೌಂದರ್ಯದ ಮುಂದೆ ಎಂಥ ರಸಿಕ ಕೂಡ ಈ ಪ್ರಪಂಚನೇ ಬರಿಬಲ್ಲ. ಅಂಥದ್ರಲ್ಲಿ ನಿಮ್ಮ ಗಂಡ ಬಿಸ್ನೆಸ್ ಅಂತ ಹೊರಗಡೆ ಸುತ್ತುತ್ತಾ ಇದ್ದಾನೆ. ಅವನೊಬ್ಬ ವಿವೇಕಿ. ಈ ಮಾತಿನಿಂದ ನೀವು ವಿಕಲ್ಪ ಆಗಬಾರ್ದು. ಛೇ 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 ಛೇ, ಇಟ್ಸ್ ಫ್ಯಾಕ್ಟ್. ವಿಕಲ್ಪ ಯಾಕೆ ಭಾವಿಸ್ಬೇಕು? ನೀವಿರೋ ಸತ್ಯ ಸಾಲೇ ಹೇಳಿದ್ದು. ಮದುವೆ ಮಂಟಪದಲ್ಲಿ ನಾನು ನಿಮ್ಮನ್ನು ನೋಡ್ದಾಗ್ಲಿ ಅನ್ಕೊಂಡೆ ಕಾಗೆ ಗುಡಿಗೆ ಈ ಕೋಗಿಲೆ ಮರಿ ಹೋಗ್ತಾ ಇದೆ ಅಂತ. ಈ ಕೋಗಿಲೆ ಮರಿ ಮನೇಲಿ ಹೆಚ್ಚಿಗೆ ದಿನ ಇರಲ್ಲ ಅಂದ್ಕೊಂಡೆ. ಬಟ್ ನೀವಿನ್ನೂ ಈ ಮನೇಲೆ ಇನ್ನೂ ಇದ್ದೀರಾ ಅಂದ್ರೆ ಈ ಮನೆಯ ಬಾಗಿಲು ತುಂಬಾ ಭದ್ರವಾಗಿದೆ ಅಂತ ಅರ್ಥ. ವಿಕ್ರಮ್, ಐ ಆಮ್ ಸೋ ಸಾರಿ. ಎಂತ ಭದ್ರವಾಗಿರೋ ಬಾಗ್ಲನ್ನ ಇದ್ರು ಅದನ್ನ ಹೊಡೆದು ಹೊರಗೆ ಬರೋ ಶಕ್ತಿ ಈ ಸುಧನ್ಗಿದೆ. ಆದ್ರೆ ಎಲ್ಲಿ ಬದುಕು ಸೂತ್ರ ಕಿಟ್ಟ ಗಾಳಿಪಟ ಆಗುತ್ತೋ ಅಂತ ಕಷ್ಟ ಆದ್ರೂ ಗಂಡನ ಜೊತೆನೆ ಜೀವನ ನಡೆಸ್ತಾ ಇದ್ದೀನಿ.
ನೋಡಿ ಮೇಡಮ್, ನೀವಿಲ್ಲೇ ತಪ್ಪು ಮಾಡ್ತಾ ಇರೋದು. ನೋಡಿ, ಕಿವಿಗೆ ಇಂಪಿಲ್ಲದ ಸ್ವರ ಎಷ್ಟು ಕೇಳಿದರೇನೋ, ರುಚಿ ಇಲ್ಲದ ಹಣ್ಣನ್ನ ಎಷ್ಟು ತಿಂದ್ರೇನೋ, ನೆರಳನ್ನೇ ನೀಡದ ಮರನ ಎಷ್ಟು ಎತ್ತರಕ್ಕೆ ಬೆಳೆಸಿದ್ರೇನೋ, ಹಂಗೆ ಮನಸ್ಸಿಗೆ ಇಷ್ಟ ಇಲ್ದೇನೆ ಇಷ್ಟೊಂದು ಕಷ್ಟದಲ್ಲಿ ಜೀವನ ಮಾಡ್ತಾರೋ ನೀವು. ಅದೇಗಿದ್ದೀರಾ? ಗುಡಿಸಲಿದ್ದರೂ ನೆಮ್ಮದಿ ಕೊಡುವ ರಸಿಕ ಮನೆಯಲ್ಲಿರ್ಬೇಕು. ಅವಾಗ್ಲೇ ಈ ಹೆಣ್ಣಿನ ಬಾಳು ಹುಣ್ಣಿಮೆಯ ಚಂದ್ರಂತರ ಅಂದವಾಗಿರೋದು. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೋಡಿ, ಈ ಯೌವನ ಅನ್ನೋದು ಒಂಥರ ಹಣ್ಣಿದ್ದಂಗೆ. ಆ ಹಣ್ಣನ್ನ ತಿಂದ್ರೆ ಆ ಹಣ್ಣಿಗೂ ಒಂಥರ ತೃಪ್ತಿ. ಅದನ್ ಬಿಟ್ಟು ತಾನು ತಿನ್ನದೆ ಬೇರೆಯವ್ರಿಗೂ ಸಿಗ್ದೇನೆ ಹಂಗೆ ಬಿಟ್ರೆ ಅದು ಕೊಳತೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಕೊಳೆತು ಹೋದ ಹಣ್ಣನ್ನ ಯಾರು ಮುಟ್ಟಲ್ಲ, ಅಷ್ಟೇ ಯಾಕೆ ಕಣ್ಣೆತ್ತು ಕೂಡ ನೋಡಲ್ಲ. ಯು ಮೀನ್ ನನ್ನ ಪಾಲಿಗೆ ಬಂದಿರೋ ಹಣ್ಣನ್ನ ಬಿಟ್ಟು ಬೇರೆ ಹಣ್ಣಿಗೆ ಆಸೆ ಪಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಛೇ 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 ಛೇ, ನಾನು ಆ ಥರ ಹೇಳಿಲ್ಲ. ನೋಡಿ, ಈ ಹೆಣ್ಣಿನ ಯೌವನ ಅನ್ನೋದು ಒಂದೇ ಸಲ ಬರೋದು. ಈ ಯೌವನ ಇದ್ದಾಗಲೇ ಪ್ರೀತಿ ಪ್ರೇಮ ಪ್ರಣಯ ಅಂತ ಸುಖ ಕೊಡ್ಬೇಕು. ಅದನ್ನ ಬಿಟ್ಟು ಕಳೆದೋದ್ಮೇಲೆ ಯೋಚನೆ ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಹೀಗೆ ಯೋಚನೆ ಮಾಡೋದಕ್ಕೆ ಯಾವ ಸಮಯನೂ ಉಳಿದಿಲ್ಲ. ಯಾಕೆಂದ್ರೆ ಈಗಾಗ್ಲೇ ಕಾಲ ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ಇನ್ನೇನಿದ್ರು ಡಿಸಿಷನ್ ತಗೊಂಡು ಮೂವ್ ಆಗೋದು ಮಾತ್ರ ಮುಖ್ಯ. ನೋಡಿ ಸುಧಾ, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಹಾ ನೋಡಿ, ನೀವು ಅವರೆಲ್ಲರೂ ನಿಮ್ಮ ವಿರುದ್ಧವಾಗಿ ನಿಂತ್ರೆ ನೀವು ಅವ್ರಿಗೆ ಎದುರುದೇನೆ ಅವ್ರ ಮೇಲೆ ನೀವು ಸೇಡು ತೀರ್ಸ್ಕೊಳ್ತಾರ ಆಗ್ಬೇಕು. ಅಂದ್ರೆ ಏನಿಲ್ಲ ಸುಧಾ, ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು. ನೀವು ಅವರ ಕೈಗೊಂಬೆ ಆಗದೆ ಅವ್ರನ್ನ ನಿಮ್ಮ ಕೈಗೊಂಬೆಯಾಗಿ ಮಾಡ್ಕೊಂಡ್ರೆ ನಿಮ್ಮ ಬಾಳು ಸುಖ ಸಂಸಾರ ತಿನ್ನೋದ್ರಲ್ಲಿ ಯಾವುದೇ ಸಂಶಯ ನೋಡಿ, ಒಂಟಿ ಹಕ್ಕಿ ಆಗಿ ಕತ್ಲಲ್ಲಿ ಕಣ್ಕಂಡೆ ಸಮುದ್ರದೊಳಗೆ ಮುಳುಗೋಗ್ತಿದ್ದೀನಿ ಅನ್ನಿಸ್ತಿದೆ. ನನ್ನ ಕೈ ಹಿಡಿದು ಕಾಪಾಡ್ತಾ ಸದಾ ಜೊತೆಗೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ತೀರಾ? ಈ ಸೌಭಾಗ್ಯ ನನಗೆ ಸಿಗ್ತದೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ಇತಿಹಾಸ ಕೈಗೊಂಡೆ ಇವನಾಗಿ ಮಾನವೀಯ ಅಂಗಕ್ಕೆ ಮರುಳಾದ ಮಾಯಗೆ ಇವನು ಬಲಿಯಾದ ಮಾಯಗೆ ಸೋತು ಶರಣಾದ. ಯಾವತ್ತು ಕೈ ಬಿಡಲ್ಲ ತಾನೆ? ಈ ವಿಕ್ರಮ ಮಾತು ಕೊಟ್ಟ ಮೇಲೆ ಮುಗೀತು. ಯಾವುದೇ ಕಾರಣಕ್ಕೂ ಕೈ ಬಿಡೋ ಮಾತೇ ಇಲ್ಲ. Oh, so sweet. Thank you.